ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಈಗಾಗಲೇ ತಮಗೆ ಹಲವಾರು ಬಾರಿ ಏನು ತುಟ್ಟಿ ಭತ್ಯೆ ಅಥವಾ DAನ ಹೇಗೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಕೊಡ್ತಾರೆ ಅಂತ ಹೇಳಿದ್ದೇನೆ. ಯಾವ ಥರ ಕೊಡ್ತಾರೆ ಅಂತ ಮತ್ತೊಮ್ಮೆ ಹೇಳ್ತೀನಿ. ಏನು ನಮ್ಮ ಹಣದುಬ್ಬರ ಅಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಲೇಬರ್ ಬ್ಯೂರೋ ಪ್ರತಿ ಮಾಹೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾವ ಥರದಲ್ಲಿ ಹಣದ್ದು ಜಾಸ್ತಿ ಆಗಿದೆ ಪ್ರೈಸ್ಗಳು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರತಿ ಮಾಹೆ ಲೇಬರ್ ಬ್ಯೂರೋ ಒಂದಿಷ್ಟು ಪಾಯಿಂಟ್ಸ್ ಅಂತ ರಿಲೀಸ್ ಮಾಡ್ತಾ ಇರ್ತಾರೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ. ಅದು ಪ್ರತಿ ಮಾಹೆ ಬರೋದನ್ನ 6 ತಿಂಗಳಿಗೊಮ್ಮೆ ಕ್ರೋಢೀಕರಿಸಿ ಕೇಂದ್ರ ಸರ್ಕಾರಿ ನೌಕರರು DA ಅಥವಾ ಡಿಯರ್ನೆಸ್ ಅಲವೆನ್ಸ್ ಮತ್ತು ಡಿಯರ್ನೆಸ್ ರಿಲೀಫ್ ಎರಡನ್ನೂ ಕೂಡ ಪಡ್ಕೊಳ್ತಾರೆ. ಇದೇ ಥರದಲ್ಲಿ ರಾಜ್ಯ ಸರ್ಕಾರ ಕೂಡ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಕೊಡುತ್ತೆ 6ನೇ ವೇತನ ಆಯೋಗದಲ್ಲಿ ಸೇಮ್ ಕೊಡ್ತಾಯಿತ್ತು. ಬಟ್ 7ನೇ ವೇತನ ಆಯೋಗದಲ್ಲಿ 0.722 ಅಷ್ಟು ಮಾತ್ರ ಕೊಡಬೇಕು ಅಂತಿದೆ. ಅಂದರೆ ಅವರು 1% ಕೊಟ್ಟರೆ ಕೇಂದ್ರ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರಿಗೆ 0.722 ಅಷ್ಟು ಕೊಡಬೇಕು ಅಂತಿದೆ. ಆ ಲೆಕ್ಕದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅಂದರೆ ಕ್ಯಾಬಿನೆಟ್ ಅಪ್ರೂವ್ಸ್ ರಿಲೀಸ್ ಆಫ್ ಅನ್ ಅಡಿಷನಲ್ ಇನ್ಸ್ಟಾಲ್ಮೆಂಟ್ ಆಫ್ ಡಿಯರ್ನೆಸ್ ಅಲೋವೆನ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಡಿಯರ್ನೆಸ್ ರಿಲೀಫ್ ಟು ಪೆನ್ಷನರ್ಸ್ ವಿತ್ ಎಫೆಕ್ಟಿವ್ ಫ್ರಮ್ 1/1/2025. ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ DNS ಅಲವೆನ್ಸ್ ಮತ್ತು ಪಿಂಚಣಿದಾರರಿಗೆ ಡಿಯರ್ನೆಸ್ ರಿಲೀಫ್ ಅನ್ನೋದನ್ನ 1/1/2025 ರಿಲೀಸ್ ಮಾಡಿದ್ದಾರೆ. 48.66 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 66.55 ಲಕ್ಷ ಕೇಂದ್ರ ಪಿಂಚಣಿದಾರರಿಗೆ ಇದು ಎಫೆಕ್ಟ್ ಆಗುತ್ತೆ. 2% ಬೆನಿಫಿಟ್ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ 6,614 ಕೋಟಿ ಅವ್ರಿಗೆ ಏನು ಹೊರೆಯಾಗಂಥದ್ದು. ಈ ಲೆಕ್ಕದಲ್ಲಿ 2%ನ ಅವ್ರು ಕೊಟ್ಟಿರೋದ್ರಿಂದ ನಮಗೆಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. 2% ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 2% ಘೋಷಣೆ ಮಾಡಿದ್ರಿಂದ ನಾವು ಕನ್ವರ್ಟ್ ಮಾಡಿಕೊಂಡ್ರೆ 0.722 ಇಂಟು 2 ಅಂತ ಹಾಕೊಂಡ್ರೆ 1.4 ಅಷ್ಟು ಬರುತ್ತೆ. 1.4ನ ಕೊಡೋಕ್ಕಾಗಲ್ಲ, ಅದರಿಂದ 1.5 ನಿಯರೆಸ್ಟ್ ಇರೋದ್ರಿಂದ ಕೊಡ್ತೇವೆ. 1.5 ಅಂದರೆ ನಮಗೆ ಈಗಾಗಲೇ 10.75 ಇದೆ, 10.75 ಇದೆ ನಮ್ಮ ಏನು DA ರಾಜ್ಯ ಸರ್ಕಾರದ್ದು. 10.75 ಪ್ಲಸ್ 1.5 ಮಾಡಿದ್ರೆ 12.25 ಅಥವಾ 12 ಕಾಲಷ್ಟು ನಮಗೆ ಬರುತ್ತೆ. ಇದೇ ಥರ ಮತ್ತೊಂದು ವಿಷಯಗಳ ಮೇಲೆ ಮತ್ತೆ